ನಮಸ್ಕಾರ ಸ್ನೇಹಿತರೆ, ನಾನು ವೈದ್ಯ ಪ್ರವೀಣ್ ಪಾಟೀಲ್. ಇವತ್ತಿನ ದಿವಸ ನಾವು HP ಕಿಟ್ ಅಂತ ಏನು ಬರುತ್ತೆ, ಆ ಒಂದು ಔಷಧಿಯನ್ನು ಯಾವ ಥರ ಸೇವಿಸಬೇಕು ಮತ್ತು ಅದರಲ್ಲಿ ಯಾವ ಯಾವ ಔಷಧಿ ಇರುತ್ತೆ ಅಂತ ನೋಡೋಣ. ಪ್ಯಾಂಟೋಸಿಡ್ HP ಕಿಟ್ ಆಗಲಿ, ಪ್ಯಾಂಟಾಪ್ HP ಕಿಟ್ ಆಗಲಿ, ಅಥವಾ ಕೇವಲ HP ಕಿಟ್ ಅಂತ ಏನು ಬರುತ್ತೆ. HP ಅನ್ನೋದನ್ನು ಅವರು ಸಫಿಕ್ಸ್ HP ಯಾವುದರಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, H ಪೈಲೋರಿ ಯಾವ H ಪೈಲೋರಿ ಇನ್ಫೆಕ್ಷನನ್ನು ಟ್ರೀಟ್ ಮಾಡಲಿಕ್ಕೆ ಉಪಯೋಗಿಸುವಂತಹ ಔಷಧಿಗಳಿಗೆ ಸಾಮಾನ್ಯವಾಗಿ HP ಅಂತ ಪ್ರೆಫಿಕ್ಸ್ ಅಥವಾ ಸಫಿಕ್ಸನ್ನು ಅಂದರೆ HP ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡ್ತಾರೆ. HP ಕಿಟ್ ಅಂತ. HP ಅಂದರೆ H ಪೈಲೋರಿ. ಏನಿದೆ H ಪೈಲೋರಿ? H ಪೈಲೋರಿ ಅನ್ನೋದು ಒಂದು ಬ್ಯಾಕ್ಟೀರಿಯಾ, ಸೂಕ್ಷ್ಮಜೀವಿ. ಆ ಒಂದು ಸೂಕ್ಷ್ಮಜೀವಿ ನಮ್ಮ ಉದರ ಜಠರ ಭಾಗದಲ್ಲಿ ಪ್ರವೇಶಿಸಿದಾಗ ನಮಗೆ ರಿಪೀಟೆಡ್ ಆಗಿ ಪಿತ್ ಆಗೋದು ಅಂದರೆ ಗ್ಯಾಸ್ಟ್ರೈಟಿಸ್ ಆಗೋದು, ಅಥವಾ ಪೆಪ್ಟಿಕ್ ಅಲ್ಸರ್ ಆಗೋದು ಅಂದರೆ ಜಠರ ಭಾಗದಲ್ಲಿ ಹುಣ್ಣಾಗೋದು, ಮತ್ತು ತುಂಬ ಜಾಸ್ತಿ ಪೀರಿಯಡ್ನವರೆಗೂ ಎಕ್ಸ್ಪೋಸರ್ ಇದ್ದರೆ ಜಠರ ಭಾಗದಲ್ಲಿ ಕ್ಯಾನ್ಸರ್ ಸಹಿತ ಕಂಡುಬರ್ಬೋದು ಈ ಒಂದು ರೋಗಾಣುವಿನಿಂದ. ರಿಪೀಟೆಡ್ ಆಗಿ ಗ್ಯಾಸ್ಟ್ರೈಟಿಸ್ ಆಗೋರಿಗೆ ವೈದ್ಯರು ನಿಮಗೆ H ಪೈಲೋರಿ ಇನ್ಫೆಕ್ಷನ್ ಇದೆ ಅಂತ ಅನ್ನೋದಾದರೆ ಆವಾಗ ನಿಮಗೆ ಕೊಡ್ತಾ ಇರುವಂತಹ ಔಷಧಿ ಒಂದು HP ಕಿಟ್ಟನ್ನು ಕೊಡ್ಬೋದು. ಬೇರೆ ಬೇರೆ ರೆಜಿಮನ್ಸ್ ಇದ್ದಾವೆ. 5 ದಿವಸ ರೆಜಿಮನ್ನು, 14 ದಿವಸ ರೆಜಿಮನ್ನು, 21 ದಿವಸ ರೆಜಿಮನ್ನು, ಸಿಂಗಲ್ ಡ್ರಗ್ ಥೆರಪಿ, ಟ್ರಿಪಲ್ ಡ್ರಗ್ ಥೆರಪಿ, 4 ಡ್ರಗ್ಗನ್ನು ಕಾಂಬಿನೇಷನ್ ಕೊಡ್ಬೋದು. ಸಾಮಾನ್ಯವಾಗಿ ನಾನು ಇಲ್ಲಿ ಉದಾಹರಣೆಗೆ ಒಂದು ಪ್ಯಾಂಟೋಸಿಡ್ HP ಕಿಟ್ ಅಂತ ತೊಗೊಂಡಿದ್ದೇನೆ. ಈ ಪ್ಯಾಂಟೋಸಿಡ್ HP ಕಿಟ್ ಪ್ಯಾಂಟಾಪ್ HP ಕಿಟ್ಟು, ಈ ಒಂದು ಪ್ಯಾಂಟಾಪ್ HP ಕಿಟ್ಟು ಈ ಥರ ಕಂಡುಬರುತ್ತೆ. ಇದರಲ್ಲಿ ಮೇಲೆ 3 ಮಾತ್ರೆ ಇದೆ. ಇದು ಟ್ರಿಪಲ್ ಡ್ರಗ್ ಥೆರಪಿ. 3 ಮಾತ್ರೆ ಇರೋದ್ರಿಂದ ಇದು ಪ್ಯಾಂಟಾಪ್ HP ಕಿಟ್ಟು. ಟ್ರಿಪಲ್ ಡ್ರಗ್ ಥೆರಪಿ ಕೆಳಗಡೆ 3 ಮಾತ್ರೆ ಇದೆ. ಇದು ಒಂದು ಸ್ಟ್ರಿಪ್ಪು, 6 ಮಾತ್ರೆ ಒಂದು ಸ್ಟ್ರಿಪ್ಪು 1 ದಿನಕ್ಕೆ ಸಾಕಾಗತ್ತೆ. ಈ ಥರನಾಗಿ 14 ದಿವಸವರೆಗೂ ಬೇಕಾಗಬಹುದು. ಸೂರ್ಯನ ಚಿತ್ರ ಇದೆ, ಇನ್ನೊಂದು ಚಂದ್ರನ ಚಿತ್ರ ಇದೆ. ಸೂರ್ಯನ ಚಿತ್ರ ಇರೋದು ಬೆಳಗ್ಗೆ ಕೊಡಲಿಕ್ಕೆ, ಚಂದ್ರನ ಚಿತ್ರ ಇರೋದು ಸಾಯಂಕಾಲ ಹೊತ್ತು ಸೇವಿಸಲಿಕ್ಕೆ. ಇದರಲ್ಲಿ 3 ಡ್ರಗ್ ಏನಿದೆ ಅಂತ ಹೇಳಿದೆ. ಮೊದಲನೆಯದ್ದು ನಾನು ಹೇಳ್ತಾ ಇರೋದು ಇದು ಪ್ಯಾಂಟಾಪ್ರೋಜಾಲ್. ಆಮೇಲೆ ಈ ಕಡೆ ಏನಿದೆ ಕ್ಲಾರಿಥ್ರೋಮೈಸಿನ್ ಇದೆ, ಇಲ್ಲಿ ಅಮೋಕ್ಸಿಲಿನ್ ಇದೆ. ಪ್ಯಾಂಟಾಪ್ರೋಜಾಲ್ನ PPI ಅಂತ ಕರಿತೇವೆ, ಪ್ರೋಟಾನ್ ಪಂಪ್ ಇನ್ಹಿಬಿಟರ್. ಇದು ಪ್ಯಾಂಟಾಪ್ರೋಜಾಲ್ ಇದೆ, ಇದರಲ್ಲಿ ಕ್ಲಾರಿಥ್ರೋಮೈಸಿನ್ ಇದೆ, ಇದು ಅಮೋಕ್ಸಿಲಿನ್ ಇದೆ. ಈ ನಡುವಿನ ಮಾತ್ರೆ ಏನು ಪ್ಯಾಂಟಾಪ್ರೋಜಾಲ್ ಅಂತಿದೆ, ಇದು ಪ್ರೋಟಾನ್ ಪಂಪ್ ಇನ್ಹಿಬಿಟರ್ ಅಂತ ಕರಿತೇವೆ, PPI. ಇದು ಹೈಡ್ರೋಜನ್ ಪೊಟ್ಯಾಷಿಯಮ್ ATPase ಅನ್ನೋ ಎಂಜೈಮನ್ನು ಬ್ಲಾಕ್ ಮಾಡುತ್ತೆ. ಇದು ಜಠರ ಭಾಗ, ಇದು ಅನ್ನನಾಳ, ಇದು ಜಠರ ಭಾಗ. ಜಠರ ಭಾಗದಲ್ಲಿ ಪಿತ್ತಸ್ರವಿಕೆ ಆಗೋದು, ಜಠರ ಭಾಗದಲ್ಲಿ ಪಿತ್ತಸ್ರವಿಕೆ ಜಠರ ಭಾಗದಿಂದನೇ ಆಗೋದು. ಈ ಪ್ರೋಟಾನ್ ಪಂಪ್ ಇನ್ಹಿಬಿಟ್ರನ್ನ ಊಟಕ್ಕಿಂತ ಮುಂಚೆ ತೊಗೋಬೇಕು, ಒಂದು 20 ನಿಮಿಷ ಊಟಕ್ಕಿಂತ ಮುಂಚೆ. ಯಾಕಂದರೆ ಇದರಿಂದ ಆ್ಯಸಿಡ್ ಸೆಕ್ರೇಷನ್ಸ್ ಆಗುತ್ತೆ, ಜಠರ ಭಾಗದಿಂದ ಆ್ಯಸಿಡ್ ಸೆಕ್ರೇಷನ್ ಆಗುತ್ತೆ. ಇದು ಪ್ರೋ ಡ್ರಗ್ ಅಂತ ಕರಿತೀವಿ ನಾವು. ಪ್ರೋ ಡ್ರಗ್ ಅಂತಂದರೆ ಇದು ದೇಹದಲ್ಲಿ ಒಳಗಡೆ ಪ್ರವೇಶಿಸಿದ ನಂತರ ಆ್ಯಸಿಡ್ ಮೀಡಿಯಾದಲ್ಲಿ ಮಾತ್ರ ಇದಕ್ಕೆ ಕೆಲಸ ಮಾಡುತ್ತೆ. ಆ್ಯಸಿಡ್ ಮೀಡಿಯಾದಲ್ಲಿ ಇಲ್ಲಿ ಆಹಾರವನ್ನು ಸೇವಿಸಿದ ನಂತರ ಈ ಆ್ಯಸಿಡ್ ಮೀಡಿಯಾ ಹೋಗಿ ಅಲ್ಕಲೈನ್ ಮೀಡಿಯಾ ಆಗೋದ್ರಿಂದ ಆವಾಗ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸು ಕೆಲಸ ಮಾಡಲ್ಲ. ನಮಗೆ ಸರಿಯಾಗಿ ಕೆಲಸ ಬೇಕು ಅಂತಂದರೆ ಈ ಮೆಡಿಸಿನದ್ದು ನಾವು ಊಟಕ್ಕಿಂತ ಮುಂಚೆ ಸೇವಿಸಬೇಕು. ಅಂದರೆ ಬೆಳಗ್ಗೆ ನಾಷ್ಟ ಮಾಡೋಕ್ಕಿಂತ ಒಂದು 20 ನಿಮಿಷ ಮುಂಚೆ ಇದನ್ನು ಪ್ಯಾಂಟೋಪ್ರೋಜಾಲ್ನ ಸೇವಿಸಬೇಕು. ತದನಂತರ ಇದರಲ್ಲಿ 2 ಆ್ಯಂಟಿಬಯೋಟಿಕ್ ಬರುತ್ತೆ, ಕ್ಲಾರಿಥ್ರೋಮೈಸಿನ್ ಮತ್ತು ಅಮೋಕ್ಸಿಲಿನ್ ಅಂತ. ಕ್ಲಾರಿಥ್ರೋಮೈಸಿನ್ ಮತ್ತು ಅಮೋಕ್ಸಿಲಿನ್ನ ಬೆಳಗ್ಗೆ ನಾಷ್ಟ ಆದಮೇಲೆ ಇವು 2 ಮಾತ್ರೆನ ತೊಗೋಬೇಕು. ಇವು 2 ಆ್ಯಂಟಿಬಯೋಟಿಕ್ಸು. ಇದು ಬ್ಯಾಕ್ಟೀರಿಯೋಸ್ಟ್ಯಾಟಿಕ್ ಆ್ಯಂಟಿಬಯೋಟಿಕ್. ಅಂದರೆ H ಪೈಲೋರಿ ಏನೋ ಇನ್ಫೆಕ್ಷನ್, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅನ್ನೋ ಆರ್ಗನಿಸಮ್ಸ್ ಅಂತಂದು ಹೇಳಿದೆ. ಈ H ಪೈಲೋರಿಯನ್ನು ಬ್ಯಾಕ್ಟೀರಿಯೋಸ್ಟ್ಯಾಟಿಕ್ ಆ್ಯಕ್ಷನ್ ಇದೆ ಕ್ಲಾರಿಥ್ರೋಮೈಸಿನ್ಗೆ. ಅಂದರೆ ಇದರ ಗ್ರೋತನ್ನು ಕಡಿಮೆ ಮಾಡುತ್ತೆ, H ಪೈಲೋರಿ ಬೆಳೆಯೋದ ಹಾಗೆ ನೋಡುತ್ತೆ. ಆಮೇಲೆ ಅಮೋಕ್ಸಿಲಿನ್ ಏನಿದೆ, ಅಮೋಕ್ಸಿಲಿನ್ ಈ H ಪೈಲೋರಿ ಇದು ಬ್ಯಾಕ್ಟೀರಿಯೋಸೈಡಲ್ ಅಂತ ಕರಿತೇವೆ. ಅಂದರೆ ಈ ಬ್ಯಾಕ್ಟೀರಿಯಾನ ಕೊಲ್ಲುತ್ತೆ.
ಈ ಬ್ಯಾಕ್ಟೀರಿಯಾನ ಅಮೋಕ್ಸಿಲಿನ್ ಕೊಲ್ಲುತ್ತೆ, ಕ್ಲಾರಿಥ್ರೊಮೈಸಿನ್ ಕಡಿಮೆ ಮಾಡುತ್ತೆ. ಈ ಥರನಾಗಿ ನಾವು 14 ದಿವಸ ಇದರ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಇದೆಲ್ಲ ನಿಮ್ಮ ವೈದ್ಯರ ಸಲಹೆ ಮೇರೆಗೆ. ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಕಾರಣಕ್ಕೂ ಈ ಥರನಾದ ಔಷಧಿಗಳನ್ನು ತೊಗೋಬಾರ್ದು. ಸೊ ಇದು H. ಪೈಲೋರಿ ಇದು ಒಂದೇ ಟ್ರೀಟ್ಮೆಂಟ್ ಆ ಥರ ಏನಿಲ್ಲ. ಕ್ಲಾರಿಥ್ರೊಮೈಸಿನ್ ಜಾಗದಲ್ಲಿ ಬೇರೆ ಬೇರೆ ಮೆಡಿಸಿನ್ ಕಾಂಬಿನೇಷನ್ ಬರುತ್ತೆ. ಮೆಟ್ರೋಡಜೋಲ್ ಬರುತ್ತೆ, ಅಥವಾ ಟಿನಿಡಜೋಲ್ ಕಾಂಬಿನೇಷನ್ನು, ಅಥವಾ ಆರ್ನಡಜೋಲ್ ಕಾಂಬಿನೇಷನ್ ಬರುತ್ತೆ. ಅದರ ಒಂದು ಮೋಡ್ ಆಫ್ ಆ್ಯಕ್ಷನ್ H. ಪೈಲೋರಿಯಲ್ಲಿ ಬೇರೆನೇ ಇದೆ. ಇದೊಂದು ಉದಾಹರಣೆಗೆ ನಾನು ಪೆಂಟಾಪ್ HP ಕಿಟ್ನ ತೊಗೊಂಡಿದ್ದನು. ಇದು ನಾವು ಬೇಕಾಗಿರುವಂತಹ ಒಂದು ಪದ್ಧತಿ. ಸರ್, ಇದು ರಾತ್ರಿ ತಗೊಳ್ಳೋ ಮಾತ್ರೆಗಳ ಬಗ್ಗೆ ಹೇಳಿಲ್ಲ ನೀವು? ಇದು ರಾತ್ರಿನೂ ಅದೇ ಥರನಾಗಿ ತೊಗೋಬೇಕು. ಸೊ ರಾತ್ರಿನೂ ಸಹಿತ ಪೆಂಟಾಪ್ರಜೋಲ್ ಊಟಕ್ಕಿಂತ ಮುಂಚೆ, ರಾತ್ರಿ ಊಟ ಆದಮೇಲೆ ಕ್ಲಾರಿಥ್ರೊಮೈಸಿನ್, ಅಮೋಕ್ಸಿಲಿನ್ ಆ್ಯಂಟಿಬಯೋಟಿಕ್ಸ್ ಇದು ಊಟ ಆದಮೇಲೆ ತೊಗೋಬೇಕು. ಎಷ್ಟು ದಿವಸದವರೆಗೂ ತೊಗೊಳ್ಬೇಕಾಗುತ್ತೆ ಸರ್? 14 ದಿವಸ. ಪೆಂಟಾಪ್ HP ಕಿಟ್ಟು ಸಾಮಾನ್ಯವಾಗಿ 14 ದಿವಸ ರೆಜಿಮೆನನ್ನು ನಾವು ರೆಕಮೆಂಡ್ ಮಾಡ್ತಾರೆ. ಸ್ವಲ್ಪ ಆರಾಮ ಅನಿಸಿದರೆ 4 ದಿವಸ 5 ದಿವಸಕ್ಕೆ ಹಂಗೆ ಸ್ಟಾಪ್ ಮಾಡಬಹುದಾ? ಇಲ್ಲ, ಇದು ಆರ್ಗನಿಸಮ್ ಸಂಪೂರ್ಣವಾಗಿ ಇಲ್ಲಿಂದ ಎರಾಡಿಕೇಟ್ ಆಗಬೇಕಾದ್ರೆ ನೀವು 14 ದಿವಸ ತೊಗೋಬೇಕು. 14 ದಿವಸದ ನಂತರ ಅಂದರೆ ಸುಮಾರು 3 ತಿಂಗಳ ನಂತರ ಮತ್ತೆ ಒಂದೊಂದು ಸಾರಿ ವೈದ್ಯರ ಸಲಹೆ ಮೇರೆಗೆ ಮತ್ತೆ ಎಂಡೋಸ್ಕೋಪಿಕ್ ಮಾಡಿ ಇನ್ಫೆಕ್ಷನ್ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಇದ್ದರೆ ಮತ್ತೆ ಇದು ರೆಸಿಸ್ಟೆಂಟ್ H. ಪೈಲೋರಿ ಇನ್ಫೆಕ್ಷನ್ ಇದೆ ಅಂದ್ಕೊಂಡ್ಬಿಟ್ಟು ಮತ್ತೆ ಡಿಫ್ರೆಂಟ್ ಡ್ರಗ್ ಕೊಡಬೇಕಾಗತ್ತೆ. ಈಗ ಇಲ್ಲ ಅಂದರೆ ಕೋರ್ಸ್ ರಿಪೀಟ್ ಮಾಡಬೇಕಾಗತ್ತೆ. ಸೊ 14 ದಿವಸವರೆಗೂ ಅಂತ ನೀವು ತೊಗೊಳ್ಳೇಬೇಕು. 14 ದಿವಸದ ನಂತರ ಮತ್ತೆ ವೈದ್ಯ ಸಲಹೆ ಮೇರೆಗೆ ಇತರೆ ಡ್ರಗ್ಸನ್ನು ತೊಗೋಬೇಕಾಗುತ್ತೆ, ಇತರೆ ಮೆಡಿಸಿನನ್ನು ತೊಗೋಬೇಕಾಗುತ್ತೆ. ಈ ಮಾತ್ರೆ ತೊಗೊಳ್ಳೋದ್ರಿಂದ ಏನಾದರೂ ಒಗ್ಗದಿರುವಿಕೆ ಅಥವಾ ಅಡ್ಡ ಪರಿಣಾಮ ಆ ಥರದ್ದು ಏನಾದರೂ ಆಗ್ತಾವ ಸರ್? ಸಾಮಾನ್ಯವಾಗಿ ಈಗೇನು PPI ಅಂತ ಹೇಳಿ ಪಿತ್ತದ ಮಾತ್ರೆಗೆ ಸಾಮಾನ್ಯವಾಗಿ ಯಾರಿಗೂ ತೊಂದರೆ ಆಗೋದಿಲ್ಲ. ಕೆಲವು ಜನಕ್ಕೆ ಆ್ಯಂಟಿಬಯೋಟಿಕ್ ಒಗ್ಗದೇ ಇರಬಹುದು, ಅಂದರೆ ಅಲರ್ಜಿ ಆಗಬಹುದು. ಆ ಥರ ಒಗ್ಗದೇ ಇದ್ದಾಗ ನಿಮ್ಮ ವೈದ್ಯರನ್ನು ನೀವು ಭೇಟಿ ಆಗ್ಬೋದು. ಸೊ ಕೆಲವು ಜನಕ್ಕೆ ಲೂಸ್ ಮೋಷನ್ ಆಗ್ಬೋದು, ಇನ್ನು ಕೆಲವಕ್ಕೆ ಮೈ ತುರಿಕೆ ಆಗ್ಬೋದು, ಗಾದ್ರೆ ಹೇಳ್ಬೋದು, ಮುಖ ದದ್ದರಿಸ್ಬೋದು. ಆ ಥರದಂಥ ತೊಂದರೆಗಳು ಕಂಡುಬರ್ಬೋದು. ಅದಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಲಿ ತೊಗೊಳ್ಳೋ ಮಾತ್ರೆ ಮರೆತರೆ ಅವಾಗ ಏನು ಮಾಡ್ಬೋದು ಸರ್? ಈಗ ಖಾಲಿ ಹೊಟ್ಟೆಯಲ್ಲಿ ಈ ಮಾತ್ರೆ ನಾನು ಪೆಂಟಾಪ್ರಜೋಲನ್ನು ಖಾಲಿ ಹೊಟ್ಟೆಲಿ ತೊಗೋಬೇಕು ಅಂತ ಹೇಳಿದೆ. ಈಗ ಅಕಸ್ಮಾತ್ ಮರೆತರೆ ಏನು ತೊಂದರೆ ಇಲ್ಲ, ನೀವು ನಂತರವನ್ನು ತೊಗೋಬೋದು. ಆದರೆ ಇದರ ಎಫಿಕಸಿ ಅಂದರೆ ಇದರ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಆಗುತ್ತೆ. ಇದರ ಸಾಮರ್ಥ್ಯ ನಾವು ಉಪಯೋಗ ಮಾಡ್ಕೋಬೇಕಾದ್ರೆ ನಾವು ಇದನ್ನು ಖಾಲಿ ಹೊಟ್ಟೆಲಿ ತೊಗೋಬೇಕು. ನಾನು ಮುಂಚೆ ಹೇಳಿರೋದು ಇದು ಪ್ರೋ ಡ್ರಗ್ ಅಂತ. ಪ್ರೋ ಡ್ರಗ್ ಅಂದರೆ ಸರ್ಟನ್ ಮೀಡಿಯಾದಲ್ಲಿ ಇದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಈ ಆ್ಯಸಿಡಿಕ್ ಮೀಡಿಯಾದಲ್ಲಿ ಈ PPIs ಆ್ಯಕ್ಟಿವೇಟ್ ಆಗ್ತವೆ. ಸೊ ಅಲ್ಲಿ ಆ್ಯಸಿಡಿಕ್ ಮೀಡಿಯಾ ಇದ್ದರೆ ನಾವು ಜಠರ ಭಾಗದಲ್ಲಿ ಆ್ಯಸಿಡಿಕ್ ಮೀಡಿಯಾ ಇಲ್ಲದೇ ಇದ್ದರೆ ಇದರ ಎಫಿಕಸಿ ಸ್ವಲ್ಪ ಕಡಿಮೆ ಆಗುತ್ತೆ, ಇದರ ಕ್ಷಮತೆ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ತೊಗೊಂಡ್ರೆ ಏನು ತೊಂದರೆ ಏನಿಲ್ಲ. ಆದರೆ ಪ್ರಿಫರಬ್ಲಿ ಇದನ್ನು ನಾವು ಊಟಕ್ಕಿಂತ ಮುಂಚೆನೇ ತೊಗೋಬೇಕು. ಏನಾದರೂ ತಮಗೆ ಮಾಹಿತಿ ಇನ್ನೂ ಬೇಕನ್ನಿಸಿದಲ್ಲಿ ಕೆಳಗಡೆ ತಾವು ಬರೆದುಬಿಟ್ಟು ಕೇಳ್ಬೋದು. ವಂದನೆಗಳು.